ಸ್ನೇಹಿತರೆ, ಕೆಲವರೆಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ. ಯಾರಪ್ಪ ಅವರು ಅಂತ ಹೇಳಿದ್ರೆ, ಒಂದು ವಸಂತ ಗೆಳೆಯರು, ಕಿರಿಕೀರ್ತಿ, ಮಹಾಭಾರತದ ನಮ್ಮ ಸ್ಮಿತಾ ಅಕ್ಕ ಅವರು, ಜೊತೆಗೆ ವಿಜೇಂದ್ರ ಅವರು. ವಿಜೇಂದ್ರ ಯಾರು ಮೇಡಮ್, ಸೆಂಟ್ರಲ್ಲಿ ಅಂತೀರಾ? ಸೆಂಟ್ರಲ್ ಅಲ್ಲಪ್ಪ, ಅವರು ನಮ್ಮ ವಿರೋಧ ಪಕ್ಷದವರು, ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇವರೆಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ. ಮಹಾಯುದ್ಧ, ಏನು ಧರ್ಮ ಯುದ್ಧ ಅಂತ ಹೇಳಿ ಕಾರ್ ಮೇಲೆ ಕಾರ್ ಹಾಕೊಂಡು ಬಂದವರೆಲ್ಲ ಇವತ್ತು ಕಾಣೆ ಆಗ್ಬಿಟ್ಟಿದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಕೇಳಿದ್ರೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿದ್ರೆ ನ್ಯಾಯ ಸಿಗಲ್ಲ. ನೀವೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿ ಯಾರನ್ನ ಒತ್ತಾಯ ಮಾಡಬೇಕು? ಕುಸುಮಾವತಿ ಅವರನ್ನ, ತಾಯಿ ಕುಸುಮಾವತಿ ಅವರನ್ನ ನೀವು ಒತ್ತಾಯ ಮಾಡಿ ಅವರನ್ನ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಟ್ರೆ ನ್ಯಾಯ ಸಿಗತ್ತೆ ಅಂತ ಹೇಳಿದ ಈ ಎಲ್ಲ ಧರ್ಮ ಯುದ್ಧದ ಪಾಲುದಾರರು ಒಬ್ರು ಅಡ್ರೆಸ್ಗೆ ಇಲ್ಲ. ಗುರು, ಎಲ್ಗೋಗ್ಬಿಟ್ರು ಇವರೆಲ್ಲ? ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ರಪ್ಪ. ಅಟ್ಲೀಸ್ಟ್ ಆರ್ಡರ್ ಆಗಿದೆ ಅಲ್ಲಿಂದ, ಒಂದು ಸುಪ್ರೀಂ ಕೋರ್ಟ್ನ ಆಜ್ಞೆ, ಆದೇಶ. ಇದರ ಬಗ್ಗೆ ಕೂಡ ಒಂದು ಸಣ್ಣದಾಗಿ ಕೂಡ ಎಲ್ಲೂ ನ್ಯೂಸೇ ನೋಡ್ಲಿಲ್ಲ. ಆರ್ ಕನ್ನಡದಲ್ಲೂ ಇಲ್ಲ, ಪವರ್ ಟಿವಿ, ರಾಕೇಶ್ ಅವ್ರದ್ದು ಸುದ್ದಿ ಇಲ್ಲ, ಯಾರ್ದು ಸುದ್ದಿ ಇಲ್ಲ. ಯಾಕೆ ಇಷ್ಟು ಮೌನ ಅಲ್ವಾ? ನಿಮ್ಗನ್ನಿಸ್ತಾ ಇಲ್ವಾ? ಏನ್ ಈ ಮೌನ? ಏನಾಗಿದೆ ನಮ್ಮ ಈ ಕರ್ನಾಟಕದ ಮಾಧ್ಯಮದವರಿಗೆ, ವಿರೋಧ ಪಕ್ಷದ ನಾಯಕರುಗಳಿಗೆ? ಯಾಕೇನು ಪ್ರಶ್ನೆ ಮಾಡ್ತಾ ಇಲ್ಲ? ಧರ್ಮನ ಗೆಲ್ಸಕ್ ಬರಲ್ವಾ? ಹೆಣ್ಮಗಳನ್ನ ಉಳ್ಸಕ್ಕೆ ಪ್ರಶ್ನೆ ಮಾಡಲ್ವಾ ಸ್ಮಿತಾ ರಂಗನಾಥನ್ ಅವ್ರೆ? ಈಗ ನಿಮ್ಮ ಮಹಾಭಾರತದಲ್ಲಿ ಟ್ರಯಲ್ ಮಾಡ್ಲಿಕ್ಕೆ ನಮ್ಮ ವಸಂತ ಗಿಳಿಯಾರವ್ರನ್ನ ಕರೆಯಲ್ವಾ? ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿ ಅವರು ಮಾಧ್ಯಮದಲ್ಲೇ ಟ್ರಯಲ್ ಮಾಡ್ಬಿಡ್ತಾರೆ. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ರೀ. ಯಾರೋ ಹೇಳಿದ್ರಪ್ಪ, ಅವರು ತುಂಬಾ ಎಜುಕೇಶನ್ ಆಗಿಲ್ಲ ಮೇಡಮ್, ಒಂದು ಹೈಸ್ಕೂಲ್ಗೆ ಡ್ರಾಪ್ ಔಟ್ ಆಗಿರುವಂತ ಒಂದು ಸ್ಟೂಡೆಂಟ್ ಅಂತ. ಐ ಆಮ್ ನಾಟ್ ಶೋರ್. ನಾನು ಅವರ ಡಿಗ್ರಿ ಸರ್ಟಿಫಿಕೇಟ್ಸ್ನಾಗ್ಲಿ, ಅವರ ಬರ್ತ್ ಸರ್ಟಿಫಿಕೇಟ್ನಾಗ್ಲಿ ಯಾವ್ದನ್ನೂ ನಾನು ಕೇಳಲ್ಲ. ಕಾರಣ ಇಷ್ಟೇ, ಇತ್ತೀಚೆಗೆ ರಾಚಿಂತನ್ ಅವ್ರದ್ದು, ಅವರು ರವೂಫು ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು ನಮ್ಮ ಯಾರು ಮಹೇಶ್ ವಿಕ್ರಮ್ ಹೆಗ್ಡೆ ಅಂಡ್ ಟೀಮ್. ಏನ್ ಮಾಡಕ್ಕಾಗತ್ತೆ? ಯಾಕೆ ಕೇಳ್ಬೇಕು ಅಲ್ವಾ? ನಾವೇನಾದ್ರೂ ಅಥಾರಿಟಿನ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ? ಯಾಕಂದ್ರೆ ಇವ್ರಿಗೆ ಅದ ಅಭ್ಯಾಸ. ಆ ಕಡೆ ಹೋಗ್ಬಿಟ್ಟು ಅವ್ರನ್ನ ಕೇಳೋ ಅಂಥದ್ದು, ಈ ಕಡೆ ಬಂದ್ಬಿಟ್ಟು ಟ್ರಯಲ್ ಇವರೇ ಮಾಡ್ಬಿಡೋದು. ಜಡ್ಜು ಬೇಡ, ಕೋರ್ಟು ಬೇಡ, ನ್ಯಾಯಾಧೀಶರು ಬೇಡ, ವಕೀಲರು ಬೇಡ, ಯಾರು ಬೇಡ. ವಸಂತ ಗಿಳಿಯಾರು ಇದು ಏನೋ ಒಂದ್ ಕಡೆ ಅಡ್ವೊಕೇಟು, ಅದರಲ್ಲೇ ಸಪೋರ್ಟಿಂಗ್ ಅಡ್ವೊಕೇಟು ಕಿರಿಕೀರ್ತಿ, ಅದಕ್ಕೆ ನ್ಯಾಯಾಧೀಶರು ಸ್ಮಿತಾ ಅಕ್ಕ ಅವರು. ನಾನು ಹೇಳ್ತಾ ಇಲ್ಲ, ಇವ್ರು ಹೇಳ್ತಾ ಇದ್ದಾರೆ. ಅದ್ಯಾರೋ ಬೋಳಂಗಡಿ ಅಂತ ಇನ್ನೊಂದು ಅಂಕಲ್ಲು. ಇವರೆಲ್ಲ ಸೇರ್ಕೊಂಡು ಯಪ್ಪ ಯಾವ ರೇಂಜ್ಗೆ ಅಂತ ಹೇಳಿದ್ರೆ, ನೀವು ಹೋಗ್ತೀರಾ ಇಲ್ವಾ ಸುಪ್ರೀಂ ಕೋರ್ಟ್ಗೆ? ನೀವ್ ಅಲ್ಗೆ ಹೋದ್ರೇನೆ ನ್ಯಾಯ ಸಿಗೋದು ಅಂತ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದ್ರೆ, ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿ ಅವರು ಹೋಗಲ್ಲ ಅಂತ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಇವ್ರು ಹೇಳೋ ಸಂತೋಷ್ ರಾವ್ ಕೂಡ ಹೋಗ್ಬಿಟ್ಟಿದಾನೆ ಹೋಗತ್ತಾಗೆ. ಈ ಸಂತೋಷ್ ರಾವ್ ಕೂಡ ಹೋಗ್ಬಿಟ್ಟು ಆಯ್ತು ಮರು ತನಿಖೆನೋ ಏನೋ ಒಂದು ಮಾಡಿ ಕೊಂದವರು ಯಾರು ಅಂತ ಹೇಳಿ ನಮ್ಗೊಂದು ರಿಸಲ್ಟ್ ಕೊಡಿ ಅಂತ ಹೇಳಿ, ಜೊತೆಗೆ ಆ ವ್ಯಕ್ತಿಗೆ ಅನ್ಯಾಯ ಆಗಿದೆ, ಯಾಕಂದ್ರೆ ಇಷ್ಟು ವರ್ಷ ನಾನು ಮಾಡದ ತಪ್ಪಿಗೆ ಜೈಲಲ್ಲೂ ಇದ್ದು ಇಷ್ಟೆಲ್ಲ ಹಿಂಸೆ ಅನುಭವಿಸಿ ಬಂದಿದ್ದೀನಿ ಅಂತ ಹೇಳಿ ಆತನ ಅಳಲನ್ನ ಯಾರು ಸಂತೋಷ್ ರಾವ್ ಪರ ವಕೀಲರು ಸಂತೋಷ್ ರಾವ್ಗೋಸ್ಕರ ಹೇಳ್ಕೊಂಡಿದ್ದಾರೆ. ಅವರಿಬ್ರು ಹೋಗಿದ್ದಾರೆ ಅಂತಂದ್ಮೇಲೆ ನೀವ್ ಯಾಕೆ ಸಾಕ್ಷಿಗಳನ್ನ ಇಟ್ಕೊಂಡು ಸುಮ್ನೆ ಇದ್ದೀರಾ? ಮಹಾಭಾರತ ನಡೆಸಿದಂತಹ ವಸಂತ ಗಿಳಿಯಾರು, ಕಿರಿಕೀರ್ತಿ, ಜೊತೆಗೆ ನಮ್ಮ ಸ್ಮಿತಾ ರಂಗನಾಥನ್ ಮೇಡಮ್ ಅವರೇ, ಆ ಬೋಳಂಗಡಿ ಅವರನ್ನು ಕೂಡ ಕರೆಸಿದ್ರಿ, ಆ ಮೈಸೂರಿನ ಸ್ನೇಹಮಯಿ ಕೃಷ್ಣನನ್ನ ಕರೆಸಿದ್ರಿ. ಈಗ ಇವರನ್ನೆಲ್ಲ ಕರೆಸಿ ಒನ್ ಮೋರ್ ರೌಂಡ್ ಮಹಾಭಾರತ ನಡೆಸಿ, ಅದರ ಏನೋ ಮಿನಿಟ್ಸು, ಆ ಮೀಟಿಂಗ್ ಇದು ಮಿನಿಟ್ಸು ಅಥವಾ ಆ ಒಂದು ಪ್ರೋಗ್ರಾಮ್ ಇದು ಒಂದು ದೊಡ್ಡ ಮಟ್ಟದ ಒಂದು ಆಕ್ಷೇಪಣಾ ಪತ್ರನೋ ಅಥವಾ ಸಂತೋಷ್ ರಾವೇ ಅಪರಾಧಿ ಅಂತ ನೀವು ನಡೆಸಿದಂತಹ ಸತ್ಯ ಶೋಧನೆನೋ ಏನೋ ಒಂದು ನೀವೆಲ್ಲರೂ ಸೇರಿ ಮಾಧ್ಯಮದವರು, ಯಾರೋ ಅಜಿತ್ ಹನ್ಮಕ್ಕನವ್ರು ಇರ್ಬೋದು, ಈ ಕಡೆ ರಾಕೇಶ್ ಶೆಟ್ಟಿ ಇರ್ಬೋದು, ಎಲ್ರು ತಗೊಂಡೋಗಿ ಕೊಡಿ. ಒಂದು ವೇಳೆ ಅದೇ ಸಂತೋಷ್ ರಾವೇ ಅಪರಾಧಿ ಅಂತಾದ್ರೆ ನಮ್ಗೇನ್ ಬೇಸರ ಇಲ್ಲ.
ಬೇಸರ ಏನಿಲ್ಲ, ಯಾರಾದ್ರೂ ಆಗಿರ್ಲಿ ಅಪರಾಧಿ, ಅವನಿಗೆ ಶಿಕ್ಷೆ ಆಗ್ಬೇಕು, ಇದು ನಮ್ಮ ಉದ್ದೇಶ. ಈ ಒಂದು ಸದುದ್ದೇಶನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಗೊಂದಲ ಸೃಷ್ಟಿ ಮಾಡ್ತೀರಾ. ಅದ್ರಲ್ಲಿ ನೀಟಾಗಿ ಗೊತ್ತಾಗತ್ತೆ ನೀವು ಯಾವುದೋ ಒಂದು ಇಂಟ್ರೆಸ್ಟ್ ಇಂದ, ಯಾವುದೋ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ನೀವು ಸತ್ಯವನ್ನ ಮುಚ್ಚಲಿಕ್ಕೆ ಅತ್ಯಾಚಾರಿಗಳ ಪರ ನಿಂತ್ಕೊಂಡಿದ್ದೀರೇನೋ ಅನ್ನುವಂತಹ ಗುಮಾನಿ ಖಂಡಿತ ಎಲ್ಲರಲ್ಲೂ ಬರುತ್ತೆ, ಮೈನ್ ಸ್ಟ್ರೀಮ್ ಮಾಧ್ಯಮದವರೇ, ಜೊತೆಗೆ ವಿರೋಧ ಪಕ್ಷದ ಧರ್ಮಯುದ್ಧದ ನಾಯಕರುಗಳೇ. ಧರ್ಮ ಯುದ್ಧದಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು, ಹಣ ಮಾಡ್ಕೊಂಡಿದ್ಯಾರು, ಹಣ ಖರ್ಚು ಮಾಡಿದ್ಯಾರು? ಟೂ ಮೆನಿ ಕ್ವೆಶನ್ಸ್ ನನಗೂ ಇದೆ, ನಿಮ್ಗೂ ಇರುತ್ತೆ ಅಲ್ಲ. ನಿಮಗ್ ಕ್ವೆಶನ್ಸ್ ಇರಲ್ಲ, ನಿಮ್ಗೆ ಆನ್ಸರ್ಸ್, ರಿಸಲ್ಟ್ಸ್ ಮೂಟೆ ಸಿಕ್ಕಿದ್ಯೋ ಏನೋ, ನಮಗ್ ಗೊತ್ತಿಲ್ಲ. ಅದು ಕೂಡ ನೀವೇ ಹೇಳ್ಬೇಕು. ಈಗ ಯಾಕೆ ಒಬ್ರು ಮಾತಾಡ್ತಾ ಇಲ್ಲ? ವಸಂತ ಗಿಳಿಯರವರು ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟಿ ಒಂದು ಲೈವ್ ಬಂದ್ಬಿಟ್ಟು ಈಗ ಯಾರೆಲ್ಲ ಬುರುಡೆ ಗ್ಯಾಂಗ್ ಅಲ್ಲಿ ಇದ್ರು, ಜೊತೆಗೆ SIT ಇಂದ ಏನ್ ತನಿಖೆ ನಡೀತಾ ಇದೆ ಅದರಿಂದ ಎಲ್ರು ಲೈನ್ ಆಗಿ ಪೆರೇಡ್ ಹೊರಟು ಬಿಡ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಯಾರು ಬೇಕಾದ್ರೂ ಹೋಗ್ಬೋದು, ಹೋದ್ರೆ ಒಂದು ನೋಟಿಸ್ ಅಂತ ಇಶ್ಯೂ ಆಗತ್ತೆ, ಇದೇನೋ ದೊಡ್ಡ ಸಂಗತಿ ಅನ್ನೋ ತರ ಮಾಡ್ತಾ ಇದ್ದಾರೆ. ಅರೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ಅದು ನಿಮ್ಗೆ ಸಣ್ಣ ವಿಚಾರನ? ಎಲ್ರೂ ಹೋಗ್ತಾರೆ, ಅದೇನೋ ಒಂದು ಕಾಮನ್ ಇಶ್ಯೂ ತರ, ಏನೋ ಕೆಲ್ಸಕ್ಕೆ ಬರ್ದೇ ಇರೋ ವಿಚಾರ ತರ ವಸಂತ ಗಿಳಿಯರವರ ರಿಯಾಕ್ಷನ್. ಯಾಕೆ ಈ ನೀರಸ? ನೀವೇ ಅಲ್ವಾ ಹೇಳಿದ್ದು ನ್ಯಾಯ ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಬೇಕು. ನಿಮಗ್ ಭಯ, ಅದಕ್ಕೆ ನೀವು ಹೋಗ್ತಾ ಇಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಬಿಟ್ಟು ಇವತ್ತು ಹೋಗಿದ್ದಾರೆ, ಒಂದು ಆದೇಶ ಬಂದಿದೆ, ಮರು ತನಿಖೆಗೆ ಸಾಧ್ಯತೆ ಇದೆ. ಈಗ ಇಲಾಖೆಗಳೆಲ್ಲ ಅದಕ್ಕೆ ತಯಾರಿ ನಡೆಸ್ತಾ ಇದೆ. ನಿಮ್ಗೆ ಯಾವ ಒಂದು ಸಂಸ್ಥೆ ಆಗ್ಬೇಕು ಕೇಳಿ, ಆ ಸಂಸ್ಥೆನೇ ಈ ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಗೊತ್ತಾ? ನೀವೆಷ್ಟೇ ದಬ್ಬಾಳಿಕೆ ಮಾಡಿದ್ರು, ಧಮ್ಕಿ ಹಾಕಿದ್ರು ಯೂಟ್ಯೂಬರ್ಸ್ ಮೇಲೆ ಅಥವಾ ಯಾರೋ ಒಬ್ರು ಧ್ವನಿ ಎತ್ತಾ ಇರೋರ್ ಮೇಲೆ, ಇವತ್ವರೆಗೆ ಯಾರು ಸೌಜನ್ಯಳನ್ನ ಕೊಂದು ಮುಗಿಸಿದ್ರು ಅನ್ನುವಂಥದ್ದು ಹೊರಗೆ ಬರಲಿಲ್ಲ, ನ್ಯಾಯ ಸಿಗ್ಲಿಲ್ಲ. ನೀವು ಇದರ ಪರ ಮಾತಾಡ್ಲೇಬೇಕಾಗತ್ತೆ. ನೀವು ಇದನ್ನ ಮುಚ್ಚಾಕಕ್ಕಾಗಲ್ಲ. ವ್ಯಂಗ್ಯವಾಗಿ ಮಾತಾಡಿದ್ರೆ ಮುಚ್ಚಾಕಕ್ಕಾಗಲ್ಲ, ಅಬ್ಬರಿಸಿ ಬೊಬ್ಬಿರಿದರೆ ಮುಚ್ಚಾಕಕ್ಕಾಗಲ್ಲ, ಪಾದಯಾತ್ರೆ ಮಾಡಿದ್ರೆ ಮುಚ್ಚಾಕಕ್ಕಾಗಲ್ಲ, ಧರ್ಮ ಯುದ್ಧ ಮಾಡಿದ್ರು ಮುಚ್ಚಾಕಕ್ಕಾಗಲ್ಲ. ಯಾಕಂದ್ರೆ ಸತ್ಯವನ್ನ ನಾಶ ಮಾಡಕ್ಕಾಗಲ್ಲ. ಒಂದು ಹೆಣ್ಮಗಳು ಇವತ್ತು ನಮ್ಮ ಜೊತೆನಲ್ಲಿಲ್ಲ, 13 ವರ್ಷ ಆಗಿದೆ. ಏನ್ ಹೇಳ್ತಾರೆ, ಆಕೆಯನ್ನ ಕೊಂದು ಮುಗಿಸಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ನ್ಯಾಯ ಸಿಗೋವರೆಗೂ ಇದು ಹೋರಾಟ ಮಾಡ್ತಾರಪ್ಪ ಅವ್ರ ಮನೆಯವರೆಲ್ಲ. ನೀವು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀರಿ. ಸರಿ, ಯಾವಾಗ ನೀವೆಲ್ಲ ತಯಾರಿಯಾಗಿ ಒಂದು ಫುಲ್ಲು ಎನರ್ಜಿ ತಗೊಂಡು TV ಚಾನೆಲ್ಗಳಲ್ಲಿ ಡಿಬೇಟ್ ಮಾಡ್ತೀರಾ, ಅಥವಾ ಏನಾದ್ರೂ ನಿಮ್ಮ ಹತ್ರ ಈ ದಾಖಲೆಗಳಿದ್ರೆ, ನೀವು ಮಾಡಿರೋ ಇನ್ವೆಸ್ಟಿಗೇಷನ್ ಜರ್ನಲಿಸಂ, ಇದರ ಒಂದು ಅದರ ತಯಾರಿ ಫೈಲ್ಸ್ ಅನ್ನೆಲ್ಲ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿ ನೀವು ಕೂಡ ಸಾಕ್ಷಿ ಕೊಡಿ, ಮುಚ್ಚಿದ ಲಕೋಟೆಯಲ್ಲೇ ಕೊಡಿ, ನೋ ಇಶ್ಯೂಸ್ ಅಂತ ಹೇಳ್ತಾ, ಈ ವಿಡಿಯೋ ಹೌದು ಅನ್ಸಿದ್ರೆ ಈ ಎಲ್ಲಾ ಮಾಧ್ಯಮದವರಿಗೆ ಟ್ಯಾಗ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಜಸ್ಟಿಸ್ ಸಿಗ್ಲಿ, ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.